ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ. ಆತ್ಮೀಯರೇ, ದೌರ್ಜನ್ಯ, ಅತ್ಯಾಚಾರ, ನೋವು ಕೊಡುವಂಥದ್ದು, ಸಣ್ಣದಾಗಿ ಮಾತಾಡುವಂಥದ್ದು, ವಿಶೇಷವಾಗಿ ಪರಿಶಿಷ್ಟರ ಮಾರಿದ ಭಾಳ ನಡೀತಾನೆ ಇರ್ತದೆ. ನಮ್ಮಲ್ಲಿ ಬೇಗಗಳು ಸಹಿತ ಅದ ನೆಲೆಯಲ್ಲೇ ಬಂದುಬಿಟ್ಟಿರ್ತಾವೆ. ಇದು ಯಾವಾಗ ಹೋಗ್ತದೆ ಅನ್ನುವಂಥದ್ದು. ಅವ್ರ ಮೇಲೆ ದೌರ್ಜನ್ಯ ನಡೆಯೋದು ಕಡಿಮೆ ಆಗಿಲ್ಲ, ಅತ್ಯಾಚಾರ ನಡೆಯೋದು ಕಡಿಮೆ ಆಗಿಲ್ಲ, ಅವರಲ್ಲೂ ಜಾಗೃತಿ ಆಗಿದ್ದು ಸಾಕಷ್ಟಿಲ್ಲ ಅಂತಲ್ಲ. ಆದರೆ ಯಾವ ಪ್ರಮಾಣದಲ್ಲೇ ಜಾಗೃತಿ ಆಗಬೇಕಾಗಿತ್ತು ಅಷ್ಟಾಗಿಲ್ಲ. ಕೆಲವು ಜನ ಒಂದಿಷ್ಟೇನೋ ಜಾಗೃತರಾಗಿ ತಮ್ಮ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೆಲವೊಂದಿಷ್ಟು ಅನಿವಾರ್ಯವಾದ ಅಟ್ರಾಸಿಟಿಗಳನ್ನು ಮಾಡ್ತಾರೆ. ಇನ್ನು ಕೆಲವೊಮ್ಮೆ ಯಾರ್ದೋ ಪ್ರಚೋದನೆಗೆ ಅಟ್ರಾಸಿಟಿ ಮಾಡಿಕೊಂಡು ನಂತರದಲ್ಲೇ ಅವು ಕೇಸು ಬಿದ್ದು ಹೋಗಿದ್ದು ನಾವು ನೋಡಿದ್ದೀವಿ. ಕೆಲವೊಮ್ಮೆ ಬೀಳಿಸುವಂಥ ವ್ಯವಸ್ಥೆಗಳು ಆಗಿರ್ತಾವೆ. ಯಾಕಂದರೆ ಹಣವಂತರು, ದುಡ್ಡಿದ್ದಂಥವರು, ಅದು ಮೇಲ್ವರ್ಣೀಯ ಜನ ಬುದ್ಧಿವಂತರು ಇರ್ತಾರೆ. ಜೊತೆಗೆ ಏನೋಪ್ಪ ವಿಶೇಷವಾಗಿ ಪರಿಶಿಷ್ಟ ಜಾತಿ ಮತ್ತು ಈ ಒಂದೇನು ಜನಾಂಗದ ಅಲ್ಲಿ ಬಡತನ ಹೆಚ್ಚಿರ್ತದೆ. ಇದರಲ್ಲಿ ಸುಳ್ಳೇನಲ್ಲ. ಇರ್ಬೋದು ಇತ್ತೀಚೆಗೆ ಕೆಲವೊಂದು ಜನ ಅದರಲ್ಲೂ ಎತ್ತರಕ್ಕೆ ಬೆಳೆದಿದ್ದಾರೆ, ದೊಡ್ಡವರಾಗಿದ್ದಾರೆ, ದೊಡ್ಡ ಹಣನೂ ಗಳಿಸಿದ್ದಾರೆ, ಒಳ್ಳೆಯ ಹೆಸರು ಮಾಡ್ತಾನೂ ಇದ್ದಾರೆ. ಆದರೆ ಈ ಪ್ರಮಾಣವನ್ನು ನೋಡಿದಾಗ ಭಾಳ ಕಡಿಮೆ ಅಂತ. ಯಾಕಂತಂದ್ರೆ ನಮ್ಮಲ್ಲೇ ದೌರ್ಜನ್ಯಗಳಾಗಿರ್ಬೋದು, ಮತ್ತೇನಾಗಿರ್ಬೋದು, ಅತ್ಯಾಚಾರಗಳಾಗಿರ್ಬೋದು, ಪ್ರಕರಣಗಳು ನಮ್ಮಲ್ಲಿ ಕಡಿಮೆ ಆಗಬೇಕಾಗಿತ್ತು ಅಂತೇಳಿ. ಅದು ಕಡಿಮೆ ಆಗ್ತಾ ಇಲ್ಲ ಅನ್ನುವಂಥದ್ದು ಅಷ್ಟೇ ಮುಖ್ಯದ. ಯಾಕಂದ್ರೆ ವಿಶೇಷವಾಗಿ ಏನಪ್ಪ ಅಂತಂದರೆ ಇಲ್ಲೇ ದೇಶದ ಮಟ್ಟದಲ್ಲಿರ್ಬೋದು, ರಾಜ್ಯದ ಮಟ್ಟದಲ್ಲಿರ್ಬೋದು, ದೇಶದ ಮಟ್ಟದಲ್ಲೇ ಏನಪ್ಪ ಅಂತಂದ್ರೆ 17,156 ಪ್ರಕರಣಗಳಾಗಿದ್ದಾವೆ. ಎಷ್ಟು? 17,156 ಪ್ರಕರಣ ಆಗಿದ್ದಾವೆ. ದೌರ್ಜನ್ಯ, ಅತ್ಯಾಚಾರ, ಭಯಗಳು ಎಲ್ಲನೂ ಬಂದದ್ರಲ್ಲ. ಆದರೆ ಶಿಕ್ಷೆ ಆಗಿದೆ ಎಷ್ಟು ಜನಕ್ಕಪ್ಪ? ಇದು ರೆಕಾರ್ಡ್ ಸಿಗುವಂಥ ನಮ್ಮ NCRB ಅದು ಮುಖ್ಯವಾಗಿ ಈ ಲೆಕ್ಕಪತ್ರ ನಡೀತಾ ಇರ್ತದೆ. NCRB ಅನ್ನುವಂಥದ್ದು ರೆಕಾರ್ಡ್ಸ. ಅದ್ರ ಪ್ರಕಾರ 17,156 ಪ್ರಕರಣಗಳಾಗಿದ್ದಾವೆ. ಅದರಾಗ ಶಿಕ್ಷೆ ಆಗಿದ್ದು 5,757 ಜನರಿಗೆ ಶಿಕ್ಷೆ ಆಗಿದೆ. ಅವರು ತಪ್ಪಿಸಿಕೊಂಡಿದ್ದಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇದರರ್ಥ 33.9% ಶಿಕ್ಷೆ ಆಗ್ಯದಂತ ರಾಷ್ಟ್ರ ಮಟ್ಟದಲ್ಲಿ ಹೇಳ್ಬೇಕು. ಆದರೆ ರಾಜ್ಯ ಮಟ್ಟದಲ್ಲೇ ಅದು ಕಡಿಮೆ ಆಗಿದೆ ಅನ್ನುವಂಥ ರಿಪೋರ್ಟ್ಸ್ ಇದ್ದಾವೆ. NCRB ಹೇಳ್ತದೆ. ಇಲ್ಲ, ದೌರ್ಜನ್ಯ ನಮ್ಮಲ್ಲಿ 2016 ಆಗಿದ್ದಾವೆ, ಶಿಕ್ಷೆ 1% ಆಗೈತಿ ಅನ್ನುವಂಥ ಮಾತು ಹೇಳ್ತಾ ಇದ್ದಾರೆ. ಮತ್ತು ಇರೋದೇನಪ್ಪ, ರಾಜ್ಯದಲ್ಲಿ ಇದು ಕಡಿಮೆ ಆಗಬೇಕಾಗಿತ್ತು. ಪ್ರತಿ ವರ್ಷ ತಿಳುವಳಿಕೆ ಹೆಚ್ಚಾದಂಗೆ, ಶಿಕ್ಷಣ ಹೆಚ್ಚಿಕ್ಕಂಗೆ, ಅವ್ರು ಜಾಗೃತರಾದಂಗೆ, ನಮ್ಮಲ್ಲೂ ಸಹಿತ ಮನೋವೈಶಲ್ಯ ಹೆಚ್ಚಾದಂಗೆ. ಯಾಕಂದ್ರೆ ನಾವು ಅವ್ರನ್ನ ಒಪ್ಕೊಳ್ಳೇಬೇಕಾಗ್ತದೆ. ನಮ್ಮಲ್ಲೇ ಜನ ಅವರು, ನಮ್ಮವರ ಜನ ಅವರು ಒಪ್ಪಿಕೊಂಡು ಕೂಡಿ ಬದುಕಬೇಕಾಗಿದೆ. ಆದರೆ ಅದು ಕಡಿಮೆ, ಇನ್ನೂ ಎಷ್ಟು ಪ್ರಮಾಣ ಬರಬೇಕಾದ ಆಗಿಲ್ಲ, ಇನ್ನೂ ಕಡಿಮೆ ಅದ ಅಂತೇಳಿ. ಯಾಕಂದರೆ ಪ್ರಕರಣ ಹೆಚ್ಚಾಗ್ತಾ ಇದ್ದವಲ್ಲ ಪ್ರತಿ ವರ್ಷ. ನೋಡ್ರಿ, 2018ರಾಗ ಈ ದೌರ್ಜನ್ಯ ಪ್ರಕರಣಗಳು ಈ ದಲಿತರ ಮೇಲೆ ಅಥವಾ ಪರಿಶಿಷ್ಟ ಜಾತಿಗಳ ಜನಾಂಗದ ಮೇಲೆ 1,325 ಆಗಿದ್ದು 2018ರಾಗ. 19ರಾಗ 1,504 ಆಯಿತು. ಸ್ವಲ್ಪ 2020ರಾಗ ಒಂದು ಇಳಿಕೆ ಅದು. ಎಷ್ಟಪ್ಪ ಅಂದ್ರೆ 1,398. ಅದು ಮತ್ತೆ 2021ರಾಗ 1,673 ಆಯಿತು. ಮುಂದೆ ಯಾಕಂದ್ರೆ 2022ರಾಗ 1,977 ಅದು ಪ್ರಕರಣಗಳು ನಿಂತಾವ. ಮುಂದೆ 2023ರಾಗ 1,923 ಅದು. ಈಗ 2024ರಾಗ 2,016 ಪ್ರಕರಣಗಳಾಗಿದ್ದಾವೆ. ಆದರೆ ಕಡಿಮೆ ಆಗಿಲ್ಲ ಅಂತೇಳಿ. ಇದ್ರ ಯಾಕೆ ಇವತ್ತು ಚರ್ಚೆಗೆ ತಗೋಬೇಕಾಯ್ತಪ್ಪ ಅಂತಂದ್ರೆ, ಭಾಳಷ್ಟು ಜನರಲ್ಲಿ ಏನಾಗಿಬಿಟ್ಟಿರ್ತಪ್ಪ ಅಂತಂದ್ರೆ ಈ ಮೇಲ್ವರ್ಣೀಯ ಜನರಲ್ಲಿ ಇಲ್ಲ, ಸಾಕಷ್ಟು ಅವಕಾಶ ಕೊಟ್ಟದ, ಅವ್ರಿಗೆ ರಿಸರ್ವೇಷನ್ ಕೊಟ್ಟದ, ತಿದ್ದುಕೋಬೇಕಪ್ಪ. ಅವರು ಅನಗತ್ಯ ಏನಪ್ಪ ಅಂತಂದ್ರೆ ಅವರು ಸುಮ್ಮನೆ ಕೆಲವೊಂದಿಷ್ಟು ಕೇಸ್ ಹಾಕ್ತಾರೆ, 7PC ಮತ್ತೇನೋ ಮಾಡ್ತಾರಂತೆ. ಹೌದು, ಅಲ್ಲೂ ಕೆಲವೊಂದಿಷ್ಟು ಇರ್ಬೋದಿಲ್ಲ ಅಂತಲ್ಲ. ಅಲ್ಲಿಯೂ ಬುದ್ಧಿವಂತರು ಅಥವಾ ಸಹಜದ ಹಣದ ಆಸೆಗಾಗಿಯೋ ಏನೋ ಕಾರಣಕ್ಕಾಗಿ ಈ ಅಟ್ರಾಸಿಟಿ ಏನು ಭಾಳ ದುರ್ಬಳಕೆ ಆಗಿದ್ದು ಏನು ಸುಳ್ಳಲ್ಲ. ಆದರೆ ವಾಸ್ತವವಾಗಿ ನಡೆದಲ್ಲಿ ಅದ್ರ ಉಪಯೋಗ ಆಗಲೇಬೇಕಾಗಿದೆ. ಯಾಕಂದ್ರೆ ಎಂಥ ಒಂದು ಮುಂದುವರೆದ ಇರಲಿ, ಯಾರೂ ಇರಲಿ, ಸಾಕ್ಷಿ ಹೇಳೋದಕ್ಕೆ ಯಾರೂ ಬರೋದೇ ಇಲ್ಲ. ಅದರಲ್ಲೂ ಮುಖ್ಯವಾಗಿ ಜಾತಿ ವಿಷಯ ಬರ್ತಂದ್ರೆ ಯಾರೂ ಬರೋದಿಲ್ಲ. ಮತ್ತು ಇಂಥ ಪ್ರಸಂಗದಲ್ಲಿ ಏನು ಮಾಡಬೇಕು? ಅದಕ್ಕಾಗಿ ಅಂದರೆ ಅಂಬೇಡ್ಕರ್ ಅವರು ಈ 7PC
ಅಟ್ರಾಸಿಟಿ ಆ್ಯಕ್ಟ್ ತೊಗೊಂಬಂದರು ಅಂತ ಅವ್ರ ಪಾಪ ಅನ್ಯಾಯ ಸಿಗಲಿ ಸಾಕ್ಷಿಗಳು ಸಾಕ್ಷಿ ಕೊಡೋರು ಯಾರು ಅನ್ನುವಂಥ ಕಾರಣಕ್ಕಾಗಿ ಇವತ್ತು ಅದ್ರ ದುರುಪಯೋಗನೂ ಆಗಿಲ್ಲ ಅಂತ ನಾನು ಹೇಳೋದಿಲ್ಲ, ಆಗ್ಯದ. ಆದರೆ ಅದಕ್ಕಿಂತ ಹೆಚ್ಚು ಅದು ಇದ್ದಿದ್ದರಿಂದಾಗಿ ಒಂದಿಷ್ಟು ರಕ್ಷಣೆ ಸಿಕ್ಕದವ್ರು.